ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ವಿಭಜನೆಯ ನಂತರ ಮೊದಲ ಬಾರಿಗೆ ಫೆಬ್ರವರಿ 1ರಂದು ಚಿಕ್ಕಬಳ್ಳಾಪುರ ಜೂನಿಯರ್ ಕಾಲೇಜಿನ ಆವರಣದಲ್ಲಿರುವ ಪ್ರೌಢಶಾಲೆಯಲ್ಲಿ ಚುನಾವಣೆ ನಡೆದು ಒಟ್ಟು 13 ಜನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದರು. ಅದರಲ್ಲಿ ಕಾಂಗ್ರೆಸ್ ಬೆಂಬಲಿತ 6 ಜನ, ಎನ್ಡಿಎ ಬೆಂಬಲಿತ 5 ಜನ, ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ ಬೆಂಬಲಿತ 2 ಆಯ್ಕೆಯಾಗಿದ್ದರು. ಇದಾದ ನಂತರ ಕುತೂಹಲ ಕೆರಳಿಸಿದ್ದ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಇಂದು ನಡೆಯಿತು. ಆದರೆ ಸ್ಪರ್ಧೆ ಸಾಧ್ಯತೆಗಳ ನಡುವೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಬೆಂಬಲಿತ ಅಭ್ಯರ್ಥಿ ಮಂಜುನಾಥ ರೆಡ್ಡಿ ಅವರ ಹೆಸರು ಏಕೈಕವಾಗಿ ಮುಂದುವರಿದ ಹಿನ್ನೆಲೆಯಲ್ಲಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವಿರೋಧವಾಗಿ ಮಾಡಿದ ನನ್ನೆಲ್ಲ ನಿರ್ದೇಶಕರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಅವರು ಹಿರಿಯ ಸಹಕಾರಿಗಳು ಕೆ.ವಿ. ನಾಗರಾಜ್ ಕೂಡ ನಾಮಿನೇಷನ್ ಹಾಕಿದರು. ನಾವು ಅವ್ರನ್ನ ಕೇಳಿದಾಗ ಅವರು ಪಾಪ ಹಿರಿಯರಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವಿರೋಧವಾಗಿ ಆಯ್ಕೆ ಆಗಬೇಕು ಅಂತ ಅವರು ಮನಸ್ಸು ಮಾಡಿ ನನಗೆ ಬಿಟ್ಕೊಟ್ಟಿದ್ದಾರೆ. ಅವ್ರಿಗೆ ಆಭಾರಿಯಾಗಿದ್ದೀನಿ. ಅದೇ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಣ್ಣವರು, ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು, ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರಣ್ಣವರು ಮತ್ತು ನಮ್ಮ ಕ್ಷೇತ್ರದ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರಾದ ನನ್ನ ಅನ್ನ ಸಮಾನರಾದ ಸುಬ್ಬಾರೆಡ್ಡಿ ಅನ್ನೋರು, ಪುಟ್ಟಸ್ವಾಮಿಗೌಡರು, ಎನ್.ಎಸ್. ಶಿವಶಂಕರ ರೆಡ್ಡಿ ಅವರು, ಪ್ರದೀಪ್ ಈಶ್ವರ್ ಅವರು, ವಿಶೇಷವಾಗಿ ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ಮತದಾರ ಪ್ರಭುಗಳು, ಅದೇ ರೀತಿ ನಮ್ಮ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಸೇರಿ ನನಗೆ ಇವತ್ತು ಇಲ್ಲ ಅದು ಹೈಕಮಾಂಡ್ ಹೇಳಿದೆ, ಅದರ ಪ್ರಕಾರ ಪವರ್ ಶೇರಿಂಗ್ ಇಲ್ಲ. ಅದು ನಮ್ಮ ಇದ್ರದ್ದು ಅದು ಹೈಕಮಾಂಡ್ ಬಿಟ್ಟಿರೋ ವಿಚಾರ. ಆಗಿರ್ತೀರ ಇರುತ್ತಾ ಬಿಟ್ಕೊಳ್ಳೇ ಕೊಡಬೇಕಲ್ಲ. ನನ್ನ ಅಧಿಕಾರ ನನಗೂ ಆಸೆ ಇರುತ್ತೆ, ಬೇರೆಯವ್ರಿಗೂ ಆಸೆ ಇರುತ್ತಾ ಇಲ್ಲೋ. ನಮ್ಮ ಅಪ್ಪನ ಆಸ್ತಿ ಅಲ್ಲ ಕಿತ್ಕೊಂಡು ನಾನೇ ಇಟ್ಕೊಳ್ಳೋದಕ್ಕೆ. ಅದು ಎಲ್ಲರೂ ಸಹಕಾರ ತಗೊಂಡು ಇವತ್ತು ಮಾಡಿದ್ದಾರೆ. ಆ ಸಹಕಾರದಲ್ಲಿ ಚರ್ಚೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಏನಂದರೆ ಆ ಪ್ರಕಾರವಾಗಿ ನಾವು ತೀರ್ಮಾನ ತಗೊಂಡು ನಾವು ಈ ಕಟ್ಟಬೇಕು. ಇವಾಗ ಇದು ಏನು ನಾವು ತಗೊಂಡು ಬಂದಿದ್ದೀವಿ ಈಜಿ ಏನು ಹೇಳ್ತಾರೆ, ಮೂಳ ಇಟ್ಕೊಂಡು ಮೂಳ ಬಿಟ್ಟು ಬಂದಿದ್ದೀವಿ. ನಮ್ಮದೇ ಆದ ಒಂದು ಒಕ್ಕೂಟ ಮಾಡ್ಕೊಳ್ಳೋಕೆ ಅಂತ ನಾವು ಎಲ್ಲ ತಯಾರಿಗಳು ಮಾಡಿದ್ವಿ. ಆದರೂ ಸಹ ನಮಗೇನು ಇದು ಮುಳ್ಳಿನ ಹಾಸಿಗೆನೇ ಇದೇನು ಮಾಮೂಲಿ ಇದೇನಲ್ಲ. ಭಾಳ ನಿರೀಕ್ಷೆಗಳು ಇಟ್ಟಿದ್ದಾರೆ ನಮ್ಮ ರೈತರು ಕೂಡ. ಆ ನಿರೀಕ್ಷೆಗೆ ತಕ್ಕಂಗೆ ನಾವು ಕೆಲಸ ಮಾಡಿದ್ರೆ ಅವರು ಒಪ್ಕೊತಾರೆ. ಇಲ್ದಾದ್ರೆ ಇನ್ನು ಅವ್ರ ರೈತರು ಕೂಡ ವಿರೋಧ ಮಾಡ್ತಾರೆ. 100% ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ಸಹಕಾರಿಗಳು ಇದರಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ 2 ಸಾರಿ 3 ಸಾರಿ 4 ಸಾರಿ 5 ಸಾರಿ ಆಗಿರೋ ನಿರ್ದೇಶಕರಿದ್ದಾರೆ. 4-5 ಜನ ಹೊಸಬ್ರು ಇರ್ಬೋದು. ಹೊಸಬ್ರು ಇದ್ದರೂ ಕೂಡ ಅವರು ಕೂಡ ಒಳ್ಳೆ ರೀತಿಯ ಒಂದು ರೈತರಾಗಿ ಹಾಲಾಕಿ ರೈತರಾಗಿ ಒಳ್ಳೆ ಕೆಲಸ ಮಾಡೋಕ್ಕೆ ಆಸಕ್ತಿ ಇದೆ ಅವ್ರಿಗೆ. ಅಷ್ಟು ಏನು ಇದೇನಿಲ್ಲ, ಮಾಡ್ತೀವಿ, ಕೆಲಸ ಮಾಡಬೇಕು. ಎಲ್ಲರೂ ಇದ್ದಾರೆ. ಒಂದು ಒಳ್ಳೆ ರೀತಿಯ ಆಡಳಿತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಇನ್ನು ಚಿಮೂಲ್ ವಿಭಜನೆ ಬಳಿಕ ನೂತನ ಅಧ್ಯಕ್ಷರಾಗಲು 3 ಜನ ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದರು. ಅದರಲ್ಲಿ ಒಂದೇ ಪಕ್ಷದ 2 ಪ್ರಬಲ ಆಕಾಂಕ್ಷಿಯಾಗಿದ್ದರು. ಕಾಂಗ್ರೆಸ್ ಬೆಂಬಲಿತ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ ಬೆಂಬಲಿಗ ಉಲವಾಡಿ ಬಾಬು ಹಾಗೂ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಬೆಂಬಲಿಗ ಮಂಜುನಾಥ ರೆಡ್ಡಿ ಆಕಾಂಕ್ಷಿಗಳಾಗಿದ್ದರು. ಸಚಿವ ಸುಧಾಕರ್ ಉಲವಾಡಿ ಬಾಬುರವರನ್ನ ಮನವೊಲಿಸಿ ಮಂಜುನಾಥ ರೆಡ್ಡಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಎನ್ಡಿಎ ಬೆಂಬಲಿತ ಕೆ.ವಿ. ನಾಗರಾಜ್ ಸಹ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದರು. ಅಧ್ಯಕ್ಷರ ಸ್ಥಾನದ ಚುನಾವಣೆಗೆ ಇಂದು ಕೆ.ವಿ. ನಾಗರಾಜ್ ಹಾಗೂ ಮಂಜುನಾಥ ರೆಡ್ಡಿ 2 ನಾಮಪತ್ರ ಸಲ್ಲಿಸಿದರು. ತದನಂತರ ಎನ್ಡಿಎ ಅಭ್ಯರ್ಥಿ ನಾಗರಾಜ್ ನಾಮಪತ್ರ ವಾಪಸ್ ಪಡೆದ ಹಿನ್ನೆಲೆ ಮಂಜುನಾಥ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾದರು. ಇದೇ ವೇಳೆ ಮಾತನಾಡಿ, ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೆ, ಆದರೆ ಸಚಿವರ ಸೂಚನೆ ಹಾಗೂ ಒತ್ತಡದಿಂದ ಬಿಟ್ಟುಕೊಟ್ಟೆ. ಅಧ್ಯಕ್ಷರ ಸ್ಥಾನಕ್ಕೆ ಒಳ ಒಪ್ಪಂದ ನಡೆದಿದೆ. ಮುಂದಿನ ದಿನಗಳಲ್ಲಿ ನನಗೆ ಅಧ್ಯಕ್ಷರಾಗಲು ಅವಕಾಶ ಇದೆ ಎಂದು ಆಶಾಭಾವನೆ ವ್ಯಕ್ತಪಡಿಸಿದರು. ನಿಜ, ಇವತ್ತು ಯಾರೂ ಕೂಡ ನಾನು 3ನೇ ಸರ್ತಿ ಸಚಿವರ ಆಶೀರ್ವಾದ, ನಮ್ಮ ಮತಕ್ಷೇತ್ರದ ನಮ್ಮ ತಾಲೂಕಿನ ಎಲ್ಲ ಒಂದು ರೈತರ ಮತ್ತು ಮುಖಂಡರ ಆಶೀರ್ವಾದದಿಂದ ನಾನು ಕೂಡ 3ನೇ ಸರ್ತಿ ಆಯ್ಕೆಯಾಗಿದ್ದೀನಿ. ಅದಕ್ಕೆ ಭಾಳ ಅಭೂತಪೂರ್ವವಂತ ಬೆಂಬಲವನ್ನು ಕೂಡ ನನ್ನ ಈಗ ಮತಕ್ಷೇತ್ರದಲ್ಲಿ ಚಿಂತಾಮಣಿ ಕಸಬಾ ಮತಕ್ಷೇತ್ರದಲ್ಲಿ ಭಾಳ ಹೆಚ್ಚಿನ ಮತಗಳನ್ನು ಗೆಲ್ಲಿಸಿದ್ದಾರೆ. ನಿಜ, ನಾನು ಕೂಡ ಆಶಾಭಾವನೆಯಿಂದ ಇದ್ದೆ. ನನಗೂ ಕೂಡ ಅವಕಾಶ ಸಿಗ್ತದೆ, ನಾನು ಕೂಡ ಒಕ್ಕೂಟದ ಪ್ರಥಮ ಅಧ್ಯಕ್ಷನಾಗುವಂತ ಬಯಸ್ತಕ್ಕಂಥ ತಪ್ಪೇನಲ್ಲ. ಆದರೂ ಕೂಡ ಸಚಿವರ ಮಾರ್ಗದರ್ಶನ, ಹಿರಿಯರ ಮಾರ್ಗದರ್ಶನ, ಎಲ್ಲರ ಮಾರ್ಗದರ್ಶನದಲ್ಲಿ ಅವ್ರ ಸಲಹೆ ಮೇರೆಗೆ ಇವತ್ತು ಸಚಿವರು ನಮ್ಮ ಕ್ಷೇತ್ರದವರೇ ಆಗಿರೋದ್ರಿಂದ
ಮತ್ತು ಶಾಸಕ ಸುಬ್ಬಾರೆಡ್ಡಿ ಅವರು ಕೂಡ ನನ್ನ ಮತಕ್ಷೇತ್ರಕ್ಕೆ ಬಿಟ್ಟುಕೊಡಬೇಕು ಅನ್ನೋ ಒಂದು ಒತ್ತಡದಿಂದ ಅವ್ರಿಗೆ ಬಿಟ್ಟುಕೊಟ್ಟಿದ್ದೆ. ಮುಂದೆ ಅದೇನು ಮುಂದೆ ತೀರ್ಮಾನ ಮಾಡಿದ್ದಾರೆ ಅದ್ರ ಪ್ರಕಾರ ಅವಕಾಶ ಸಿಗ್ತಕ್ಕಂಥ ಆಶಾಭಾವನೆ ಹೊಂದಿದ್ದೀನಿ. ಆದರೂ ಕೂಡ ಮಂಜಣ್ಣವ್ರ ಜೊತೆಗೂಡಿ ನಾನು ಇರತಕ್ಕಂಥ ನನ್ನ ಇತಿಮಿತಿ ಅನುಭವದಲ್ಲಿ ಈ ಒಂದು ಒಕ್ಕೂಟವನ್ನು ಪ್ರಬಲವಾಗಿ ಒಳ್ಳೆಯ ಒಂದು ಆರ್ಥಿಕವಾಗಿ ಬೆಳೆಸ್ತಕ್ಕಂಥ ಒಂದು ಕಾರ್ಯರೂಪವನ್ನು ಮತ್ತು ಯೋಜನೆಯನ್ನು ಮುಂದೆ ಇಟ್ಕೊಂಡು ಅದನ್ನು ಮಾಡಲಿಕ್ಕೆ ದೊಡ್ಡ ಪ್ರಯತ್ನವನ್ನು ಮಾಡ್ತಕ್ಕಂಥ ಸಹಕಾರಿಯಾಗಿರ್ತೇನೆ. ಒಟ್ಟಿನಲ್ಲಿ ಚೀಮೂಲ್ ವಿಭಜನೆಯ ನಂತರ ಜಿಲ್ಲೆಯ ಸಹಕಾರ ವಲಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲುತ್ಪಾದಕರ ಸಂಘಗಳ ಒಕ್ಕೂಟದ ಮೊದಲ ಸಾರಥಿಯಾಗಿ ಮಂಜುನಾಥ ರೆಡ್ಡಿ ಆಯ್ಕೆಯಾಗಿ ತೆರೆ ಎಳೆದಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.